ವಿಜಯನಗರ ರಾಜಧಾನಿ ಹಂಪಿಯ ಕೇಂದ್ರ ಭಾಗದಲ್ಲಿರುವ ರಾಜಾಂಗಣ ಪ್ರವಾಸಿಗರನ್ನು ಆಕರ್ಷಿಸುತ್ತಿರುವಂತಹ ಕಪ್ಪು ಕಲ್ಲಿನ ಪುಷ್ಕರಣಿ, ಅದಕ್ಕೆ ನೀರುಣಿಸಲು ಬಳಸುತ್ತಿದ್ದಂತಹ ಕಲ್ಲಿನ ಪೈಪ್ಲೈನ್ ವ್ಯವಸ್ಥೆ, ರಾಜನ ರಹಸ್ಯ ನೆಲಮಹಡಿಯ ಸಭಾಗೃಹಗಳು, ಊಟ ಮಾಡಲು ಬಳಸುತ್ತಿದ್ದಂತಹ ಭಾರಿ ಗಾತ್ರದ ಕಲ್ಲಿನ ತಟ್ಟೆಗಳು ಮತ್ತು ಬಹಳ ದೊಡ್ಡದಾದ ಈಜುಕೊಳ ಅಥವಾ ಸ್ನಾನದ ಕೊಳವನ್ನು ನೋಡಲು ನಾವು ಇವತ್ತು ಹೋಗ್ತಾ ಇದ್ದೀವಿ. ಇನ್ನು ಯಾರೆಲ್ಲ ನನ್ನ ಅಲೆಮಾರಿ 05 ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಡ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಈ ವಿಡಿಯೋ ನೋಡ್ಕೊ ಬರೋಣ. ವಿಜಯನಗರದ ರಾಜಾಂಗಣಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವೀಗ ವಿಜಯನಗರ ಕಾಲದ ರಾಜಾಂಗಣ ಅಥವಾ ಅರಮನೆಯ ಆವರಣದಲ್ಲಿದ್ದೀವಿ. ನೀವು ನೋಡ್ತಾ ಇರಬಹುದು ಮುಖ್ಯ ದ್ವಾರದ ಏಕಶಿಲಾ ಕಲ್ಲಿನ ಬೃಹತ್ ಬಾಗಿಲುಗಳನ್ನ ನೋಡಿ. ಇನ್ನೇನು ಅಳಿವಿನ ಅಂಚಿನಲ್ಲಿರುವಂತಹ ಬಾಗಿಲುಗಳನ್ನ ಇಲ್ಲಿ ತಂದು ಸಂರಕ್ಷಿಸುತ್ತಿದ್ದಾರೆ. ಇಲ್ಲಿನ ಬಹಳ ದೊಡ್ಡದಾದ ಮರಗಳು ತಂಪಾದ ವಾತಾವರಣವನ್ನೇ ಇಲ್ಲಿ ಕಲ್ಪಿಸಿದ್ದಾವೆ ಅಂತ ಹೇಳ್ಬೋದು. ನೋಡಿ, ಆ ಸೈಡ್ ತುಂಬಾ ಬಿಸಿಲು, ಇಲ್ಲಿ ಮಾತ್ರ ತಂಪಾಗಿದೆ. ನೋಡಿ, ಇದು ಮಹಾನವಮಿ ದಿಬ್ಬದ ಮುಖ್ಯ ದ್ವಾರ. ನಾವೀಗ ಇಲ್ಲಿ ಬಂದಿದ್ದೀವಿ. ರಾಜಾಂಗಣ ಎತ್ತರವಾದ ಪ್ರಾಕಾರದಿಂದ ಸುತ್ತುವರಿಯಲ್ಪಟ್ಟಿರುವ ರಾಜ ಅಂಗಣವು ಪ್ರಾಚೀನ ವಿಜಯನಗರದ ಅರಸರು ಮುಖ್ಯ ಚಟುವಟಿಕೆಗಳ ಕೇಂದ್ರವಾಗಿದೆ. ಈ ಆವರಣವನ್ನು 3 ದ್ವಾರಗಳಿರುವ ಎತ್ತರದ ಗೋಡೆಗಳಿಂದ ರಕ್ಷಿಸಲಾಗಿದೆ. ಬನ್ನಿ, ನಾವೀಗ ಅಜಾರ ರಾಮಚಂದ್ರ ದೇವಾಲಯದ ಕಡೆಯಿಂದ ಬರುವಂತಹ ಅರಮನೆಯ ರಾಜಾಂಗಣಕ್ಕೆ ಬರೋಣ. ರಾಜಸಭಾಂಗಣ, ನೆಲಸ್ತರದ ಕೋಣೆ, ಅಜಾರ ರಾಮಚಂದ್ರ ದೇವಾಲಯ ರೈಟ್ ಹೋಗೋದು. ಈಗ ರಾಜಸಭಾಂಗಣ ನೋಡ್ತೀವಿ. ಇದು ಮೇನ್ ಗೇಟ್ಗಳಿರ್ತವೆ, ಎಂಟ್ರೆನ್ಸ್ ಗೇಟ್. ಹಿಂಗೆಲ್ಲ ಆಳಿದ್ದ ರಾಜಮನೆತನ, ವಿಜಯನಗರ ಸಂಸ್ಥಾನ, ಅಳಿದು ಉಳಿದಂತಹ ಕಟ್ಟಡ ಗೋಡೆಗಳನ್ನು ನಾವೇ ಕಾಣ್ಬೋದು. ನೋಡಿ, ಆಗಿನ ಕಾಲದಲ್ಲಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಅರಮನೆ ಒಳಭಾಗಕ್ಕೆ ಹೋಗಲು 3 ಮುಖ್ಯವಾದ ದ್ವಾರಗಳನ್ನ ನೋಡ್ಬೋದು. ಒಂದು ಈ ಮಹಾನವಮಿ ದಿಬ್ಬದ ಕಡೆಯಿಂದ ಹೋಗ್ಬೋದು, ಇನ್ನೊಂದು ಅಜಾರ ರಾಮಚಂದ್ರ ದೇವಾಲಯದ ಕಡೆಯಿಂದಲೂ ಬರ್ಬೋದು, ಮತ್ತೊಂದು ರಾಜಾಂಗಣದ ಹಿಂಭಾಗದಲ್ಲಿ ನೋಡ್ಬೋದು. ನೆಲಸ್ತರದ ಕೋಣೆ. ಈ ಚಿಕ್ಕ ನೆಲಸ್ತರ ಕೋಣೆಯನ್ನು ಜನಪ್ರಿಯವಾಗಿ ರಹಸ್ಯ ಕೋಣೆ ಎಂದು ಕರೆಯಲಾಗುತ್ತದೆ. ಹೋಗ್ತಾ ಇದ್ದೀನಿ. ಒಳ ಮಹಡಿ ಒಳಗಡೆ ಏನು ಕಾಣಿಸ್ತಾ ಕಣ್ರೋ. ಅಂದ್ರೆ ಬಂದೆ ಮನೆ ಏನಿಲ್ಲ ಥರ ಗೋಸೆಗಳು. ಇದು ಈ ಕಡೆ ಒಳಗಡೆ ಹೋದಂಗೆ ಒಳಗಡೆ ಹೋಗೋದಿಲ್ಲ. ನೋಡಿ, ನೆಲಮಹಡಿಗಳು ಎಷ್ಟು ಚೆನ್ನಾಗಿದ್ದಾವೆ. ಒಂದು ದೂರ ಹಂಗೆ ಅದೇ ರೌಂಡು. ರಾಜ ಹೋಗೋಣ. ಸಕ್ಕತ್ತಾಗಿ ನೆಲಮಹಡಿ ಬದಿಗಳು ನೋಡಿ. ಎಲ್ಲ ಅಳಿದು ಉಳಿದಂತಹ ಈ ಕೋಟೆಗಳಲ್ಲಿ ನೀನು ಅಳಿಲು ಒಬ್ಬನೇ ಇದೆಯಾ? ಏನು ನಿನ್ನ ಧೈರ್ಯ? ಏನಿದೆ ಇಲ್ಲಿ? ವಿಜಯನಗರದ ಬಹಳ ಪ್ರಸಿದ್ಧವಾದಂತಹ ಒಂದು ರಹಸ್ಯ ಕೋಣೆಯ ಮುಂದೆ ಇದ್ದೀವಿ. ಕರ್ನಾಟಕ ರಾಜ್ಯದ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾದಂತಹ ಹಂಪಿ, ಈಗ ಆಳು ಹಂಪಿನೇ ಅಂತಾನೆ ಕರೆಯಲ್ಪಡುವಂತಹ ಈ ಹಂಪಿ ಒಳಗಡೆ ಇದ್ದೀವಿ. ನೋಡಿ, ವಿಜಯನಗರ ಸಂಸ್ಥಾನ ಬಹಳ ವಿಶಾಲವಾದಂತಹ ಸಾಮ್ರಾಜ್ಯ ಇದಾಗಿದ್ದು
ನೀವು ನೋಡ್ತಾ ಇರ್ಬೋದು, ನಾವು ಈಗ ರಾಜ ಪರಾಂಗಣದಲ್ಲಿದ್ದೀವಿ. ಏನಿರ್ಬೋದು ಇದು, ನೀರಿನ ತೊಟ್ಟಿ. ಹಾಂ ನೋಡಿ ಸ್ನೇಹಿತರೆ, ನಾವೀಗ ಒಂದು ಸಂಗೀತ ಕಟ್ಟೆ ಬಂದಿದ್ದೀವಿ. ನೋಡಿ ಅದ್ರ ಮುಂದೆ ಆನೆಗಳನ್ನ ನೋಡ್ಬೋದು. ನೋಡಿ ಎಲ್ಲ ಈಗ ಛಿದ್ರ ಮಾಡಿಬಿಟ್ಟಿದ್ದಾರೆ. ಹಾಗೆ ನಾವು ಮುಂದೆ ಹೋದರೆ ವಿಶಾಲವಾದ ಆವರಣವನ್ನು ನೋಡ್ಬೋದು. ಆಗಿನ ಕಾಲದಲ್ಲಿ ಗಾರೆ ಕೆಲಸದಲ್ಲಿ ಮಾಡಿದಂಥ ಆವರಣ ನೋಡಿ, ತುಂಬ ಚೆನ್ನಾಗಿದೆ ಅಲ್ಲ. ನಾವೀಗ ನೋಡೋದಾದರೆ ನೋಡಿ, ಇಲ್ಲಿನ ಕೆಳಭಾಗದಲ್ಲಿ ಗಜಪಡೆ, ಅಲ್ಲಿ ಕುದುರೆಗಳ ವಿಗ್ರಹನ ನಾವು ಕಾಣ್ಬೋದು. ಆಗಿನ ಕಾಲದ ಮಹಿಳೆಯರು ಮನೆ ಕೆಲಸಕ್ಕೆ ಮಾತ್ರ ಅಲ್ಲದೆ ಸೈನಿಕರಾಗಿಯೂ ಸಹ ಇಲ್ಲಿ ಕೆಲಸ ನಿರ್ವಹಿಸಿದ್ರು ಅನ್ನೋದಕ್ಕೆ ನೋಡಿ ಇಲ್ಲಿನ ಚಿತ್ರಗಳನ್ನು ಕಾಣ್ಬೋದು. ನೋಡಿ, ವಿವಿಧ ಕ್ಷೇತ್ರದಲ್ಲಿ ಆಗಿನ ಕಾಲದಲ್ಲಿ ಮಹಿಳೆಯರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಅಂತ ಇಲ್ಲಿ ನಾವು ಕಾಣ್ಬೋದು. ನೋಡಿ, ನಾನು ಆಗಲೇ ನಿಮಗೆ ಹೇಳಿದ್ನಲ್ಲ, ಇದು ಸಂಗೀತ ಕಟ್ಟೆ ಅಂತೆ. ನೋಡಿ, ನಾಟ್ಯ ಮಣಿಯರು ಇಲ್ಲಿ ನಾಟ್ಯ ಮಾಡುತ್ತಿರುವಂಥ ಭಂಗಿಗಳನ್ನ ಇಲ್ಲಿ ಕೆತ್ತಿದ್ದಾರೆ ನೋಡಿ, ನೋಡ್ಬೋದು. ನೋಡಿ, ಆಗಿನ ಕಾಲದಲ್ಲಿ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ಇದ್ರು ಅನ್ನೋದಕ್ಕೆ ಇದು ಸಾಕ್ಷಿ ಚಿತ್ರಗಳು. ಇದೊಂದು ನೃತ್ಯ ಮಂಟಪ ಅಂತಾನೆ ಹೇಳ್ಬೋದು. ನೃತ್ಯ ಮಂಟಪ ಹೇಗಿದೆ ನೋಡಿ, ಫುಲ್ಲು ಎಲ್ಲ ಈಗ ಹಾಳಾಗಿದೆ ಅಂತಾನೆ ಹೇಳ್ಬೋದು. ಒಂದು ಕಾಲದಲ್ಲಿ ಬಹಳ ವಿಜೃಂಭಣೆಯಿಂದ ಮೆರೆದಂಥ ರಾಜ ಮನೆತನ ಇವಾಗ ಹಾಳಾಗಿದೆ ನೋಡಿ. ಆಗಿನ ಕಾಲದ ಡ್ರೈನೇಜ್ ಸಿಸ್ಟಮು, ಗಾರ್ಡನಿಂಗ್ ಮಾಡಿದ್ದಂಥ ಡ್ರೈನೇಜ್ ಸಿಸ್ಟಮ್ ಹೇಗಿದೆ ನೋಡಿ. ಚಿಕ್ಕದಾದ ಕೊಳಗಳನ್ನ ನಿರ್ಮಿಸಿ ಕೊಳಗಳಿಂದ ಹಾಗೆ ನೀರು ಹಾಯಿಸ್ತಾ ಇದ್ರು. ನೋಡಿ, ಒಂದು ಕೊಳ ತುಂಬಿದ್ಮೇಲೆ ಇನ್ನೊಂದು ಕೊಳ, ಅಲ್ಲಿ ನೀರಿಗೆ ವ್ಯವಸ್ಥೆಗೆ ಬೇಕಾದ ನೀರೆಲ್ಲ ಇಲ್ಲಿ ಯೂಸ್ ಮಾಡ್ಕೊತಾ ಇದ್ರು. ಸ್ನೇಹಿತರೆ ನೋಡಿ, ನಾವೀಗ ಇಲ್ಲೊಂದು ಕಲ್ಯಾಣಿನ ನೋಡ್ಬೋದು. ಆಗಿನ ಕಾಲದಲ್ಲಿ ನೀರಿಗೆ ಯಾವುದೇ ತೊಂದರೆ ಆಗದಿರೋ ಥರ ಕಾಲುವೆ ವ್ಯವಸ್ಥೆನ ಮಾಡಿದ್ರು ಅಂತಲೇ ಹೇಳ್ಬೋದು. ನೋಡಿ ಸ್ನೇಹಿತರೆ, ಒಂದು ಕಾಲದಲ್ಲಿ ವಿಜಯನಗರ ಬಹಳ ಸಮೃದ್ಧಿಯಾಗಿ ಬೆಳೆದಂತಹ ವಿಜಯನಗರ ಈಗ ನೋಡಿ ಹಾಳು ಹಂಪೆ ಆಗಿದೆ ಅಂತ ಹೇಳ್ತಾರೆ ಎಲ್ಲರೂ. ಅದು ನಿಜನೇ ನೋಡಿ, ಎಲ್ಲ ಕಟ್ಟಡಗಳು ಎಲ್ಲ ನಾಶ ಆಗಿದ್ದಾವೆ. ನಮಗೆ ಇಲ್ಲಿ ಇದೇ ಥರ ರಾಜ್ಯಭಾರ ಮಾಡಿದ್ದಾರೆ ಅಂತ ಗುರುಗಳು ಕೆಲವೊಂದು ಸಿಗ್ತವೆ ಹೊರತು ಹೀಗೆ ಇರ್ಬೋದೇನೋ, ಈಗ ಇತ್ತೇನೋ ಅನ್ನೋದು ಊಹೆಗಳು ಮಾತ್ರ ನಮಗೆ ಸಿಗ್ತವೆ ನೋಡಿ. ಅದು ನೋಡ್ತಾ ಇರ್ಬೋದು, ಅದು ನಮಗೆ ಮಹಾನವಮಿ ದಿಬ್ಬ ಅಂತೆ. ಮಹಾನವಮಿ ದಿಬ್ಬ ರಾಜಮನೆತನದವರು ಆಗಿನ ಕಾಲದಲ್ಲಿ ಏನಾದರೂ ಸಭೆ ಸಮಾರಂಭಗಳು ನಡೆಯುವಾಗ ಅಲ್ಲಿ ಮಾಡ್ತಾ ಇದ್ರಂತೆ. ಅಲ್ಲಿ ಕಾಣಿಸ್ತಿರೋದು ಡ್ಯಾನ್ಸಿಂಗ್ ಹಾಲು, ಇಲ್ಲಿ ಇದು ಡ್ರೆಸ್ಸಿಂಗ್ ಚೇಂಜ್ ಮಾಡ್ಕೊಳ್ಳೋ ರೂಮ್ ಅಂತೆ. ಮುಂದೆ ಹೋಗೋಣ. ಇದೆಲ್ಲ ನೀರಿನ ಕಾಲುವೆ ಸಿಸ್ಟಮ್ ಮಾಡಿರೋದು ನೋಡಿ. ಎಲ್ಲ ಕಲ್ಲಿನಲ್ಲೇ ಒಂದು ಕಾಲುವೆ ನಿರ್ಮಾಣ ಮಾಡಿದ್ದಾರೆ. ನೀರಿಗೆ ಯಾವುದೇ ರೀತಿಯ ತೊಂದರೆಗಳಾಗದಂತೆ ಆಗಿನ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಂಡಿದ್ರು. ನೋಡೋದು ಅದು ಊಟ ಮಾಡೋದು ಇದಂತೆ ತಟ್ಟೆಗಳು ಅವಾಗ ಅದು ಸೆಂಟ್ರಲ್ಲಿ ಇರೋದು ಊಟ ಮಾಡೋದು, ಆ ಕಡೆ ಈ ಕಡೆ ಸ್ನ್ಯಾಕ್ಸ್ ನೋಡಿ. ಇದು ನಾವು ತಟ್ಟೆ ಎಲೆ ನೋಡಿ, ಇದು ನೋಡಿ ನೋಡಿ ಸೌಂಡ್ ಬರ್ತಾ ಇದೆ, ಸೌಂಡ್ ಬರ್ತಾ ಇದೆ. ಅಲ್ಯೂಮಿನಿಯಂ ಎಲ್ಲ ಮಿಕ್ಸ್ ಮಾಡಿರೋದಂತ ಇದು ನೋಡಿ. ಆಗಿನ ಕಾಲದಲ್ಲಿ ಊಟದ ಎಲೆಗಳ ಬದಲು ಕಲ್ಲಿನಲ್ಲೇ ಊಟದ ಎಲೆಗಳು ಮಾಡ್ಕೊಂಡಿದ್ರು ನೋಡಿ. ತುಂಬ ಚೆನ್ನಾಗಿದೆಲ್ಲ. ಬನ್ನಿ ಹಾಗೆ ಮುಂದೆ ಹೋಗೋಣ. ನೋಡಿ, ಈ ಗೋಡೆಗಳೇನು ನೋಡ್ತಾ ಇದ್ದೀರ, ಇದು ನೀರಿಗೆ ಕಾಲುವೆ ಸಿಸ್ಟಮ್ ಮಾಡ್ಕೊಂಡಿದ್ದು.
ನೋಡಿ ನಾವೀಗ ಒಂದು ವಿಶಾಲವಾದ ಕಲ್ಯಾಣಿಯನ್ನು ನೋಡ್ಬೋದು. ಕಲ್ಯಾಣಿ ನೋಡಿ ಬಹಳ ಅದ್ಭುತವಾಗಿ ಕಲ್ಯಾಣಿಯನ್ನು ನಿರ್ಮಿಸಿದ್ದಾರೆ ಅಂತ ಹೇಳ್ಬೋದು. ಕಪ್ಪು ಕಲ್ಲಿನ ಪುಷ್ಕರಣಿ ಅಂತೆ. ಈ ಸುಂದರ ಕಪ್ಪು ಕಲ್ಲಿನ ಪುಷ್ಕರಣಿಯು ರಾಜ ಪ್ರಾಂಗಣದ ಆವರಣದಲ್ಲಿದ್ದು ಚಚೌಕವಾಗಿದೆ. ಇದು ಹಂಪಿಯಲ್ಲಿ ಇದುವರೆಗೂ ದೊರೆತಿರುವ ಎಲ್ಲ ಕಲ್ಯಾಣಿಗಳು ಸಂಪೂರ್ಣ ವಿಭಿನ್ನ ಮತ್ತು ವಿಶೇಷವಾಗಿದೆ. ಇದಕ್ಕೆ ಬಳಸಿರುವ ಕಲ್ಲುಗಳು ಸ್ಥಳೀಯವಾಗಿ ಎಲ್ಲಿಯೂ ಕಾಣಸಿಗುವುದಿಲ್ಲ. ಆದ್ದರಿಂದ ಬಹುಶಃ ಬೇರೆ ಸ್ಥಳದಿಂದ ಕಲ್ಲುಗಳನ್ನು ಧರಿಸಿ ನಿರ್ಮಿಸಿರುವಂತಹ ಪುಷ್ಕರಣಿಗೆ ಕಮಲಾಪುರದ ಕೆರೆಯ ನಾಲೆಗಳಿಂದ ನೀರು ತುಂಬಿಸಲಾಗುತ್ತಿದೆ. ಮುಂದೆ ಕಪ್ಪು ಕಲ್ಲಿನ ಪುಷ್ಕರಣಿ ಇದೆ ಅಂತೆ, ಬನ್ನಿ ನೋಡೋಣ. ಈ ನಾಲೆಗಳ ಮೂಲಕ ಈ ಕಲ್ಯಾಣಿಗೆ ಮತ್ತು ಇಲ್ಲಿನ ಸುತ್ತಮುತ್ತಲಿನ ನೀರಿನ ಸೌಕರ್ಯಗಳಿಗೆ ನೀರನ್ನ ಹಾಯಿಸ್ಕೊಳ್ತಾ ಇದ್ದಾರಂತೆ. ನಾವೀಗ ಮುಂದೆ ನೋಡ್ತೀವಿ ಕಪ್ಪು ಕಲ್ಲಿನ ಕಲ್ಯಾಣಿಯನ್ನು. ಕಪ್ಪು ಕಲ್ಲಿನ ಪುಷ್ಕರಣಿ ಅಂತಲೇ ಇದನ್ನು ಕರೀತಾರೆ. ಬನ್ನಿ ನೋಡಿ. ವಿಶೇಷವಾದ ಕಪ್ಪು ಕಲ್ಲಿನ ಪುಷ್ಕರಣಿಯನ್ನು ನಾವು ಈ ಸ್ಥಳದಲ್ಲಿ ಕಾಣ್ಬೋದು. ಈ ಕಲ್ಯಾಣಿಗೆ ಬಳಸಿದಂತಹ ಕಲ್ಲುಗಳು ಇಲ್ಲೆಲ್ಲೂ ಇಲ್ವಂತೆ. ಬಹಳ ಅಮೂಲ್ಯವಾದ ಕಲ್ಲುಗಳನ್ನ ಬೇರೆ ಎಲ್ಲಿಂದನೋ ತಂದು ಈ ಕಲ್ಯಾಣಿಯನ್ನ ನಿರ್ಮಾಣ ಮಾಡೋದಕ್ಕೆ ಬಳಸಿದ್ದಾರೆ ಅಂತ ಹೇಳ್ತಾರೆ. ನೀವು ನೋಡ್ತಾ ಇರ್ಬೋದು ನೋಡಿ, ಪ್ರತಿ ಕಲ್ಲಿನ ಮೇಲೂ ಅಕ್ಷರಗಳಕ್ಕೆ ಕೆತ್ತಿದಾರಂತೆ. ನೋಡಿ ಕಪ್ಪು ಕಲ್ಲಿನ ಪುಷ್ಕರಣಿಯನ್ನ ನೋಡಿ. ಈ ಕಪ್ಪು ಕಲ್ಲಿನ ಪುಷ್ಕರಣಿಯಿಂದ ನೋಡಿ ಇಲ್ಲಿನ ನೀರನ್ನು ಪಕ್ಕದಲ್ಲಿ ಇದ್ದಂತಹ ಲಕ್ಷ್ಮೀ ದೇವಿಯ ದೇವಾಲಯದಲ್ಲಿ ದೇವರ ಕಾರ್ಯಕ್ಕೆ ಮಾತ್ರ ಬಳಸ್ತಾ ಇದ್ರಂತೆ. ನೋಡಿ ಈ ಪಕ್ಕದಲ್ಲೇ ಇಲ್ಲಿ ನವಗ್ರಹಗಳು ಸಹ ಇದುವಂತೆ. ನೋಡಿ ಒಂದು ಗುಬ್ಬಚ್ಚು ಒಂದು ಎಷ್ಟು ಚೆನ್ನಾಗಿ ಇಲ್ಲಿ ಕುತ್ಕೊಂಡಿದೆ. ಶಿಥಿಲವಾಗಿರುವಂತಹ ದೇವಾಲಯವನ್ನು ನೋಡ್ಬೋದು ನೀವೀಗ. ಇನ್ನೊಂದು ಹತ್ರ ಪ್ಲೇಸ್ಗೆ ಹೋಗೋಣ. ಸಾರ್ವಜನಿಕ ಈಜುಕೊಳಕ್ಕೆ ನಾವು ಈಗ ಹೋಗ್ತಾ ಇದ್ದೀವಿ. ಸಾರ್ವಜನಿಕ ಈಜುಕೊಳ, ಪಬ್ಲಿಕ್ ಬಾರ್. ಇದು ಕಪ್ಪು ಕಲ್ಲಿನ ಪುಷ್ಕರಣಿ ಹಾಗೂ ರಾಜಪರಾಂಗಣ ದಕ್ಷಿಣ ಕೋಟೆಯ ಗೋಡೆಯ ಸಮಾಂತರವಾಗಿ ನಿರ್ಮಾಣವಾಗಿದೆ. ಈ ಸ್ನಾನಕೊಳವು ಪೂರ್ವ ಪಶ್ಚಿಮವಾಗಿ 67 ಮೀಟರ್ ಮತ್ತು ದಕ್ಷಿಣವಾಗಿ 22 ಮೀಟರ್ ಅಗಲವಾಗಿದೆ. ಈ ಕೊಳವು ಸ್ವಲ್ಪ ಎತ್ತರದಲ್ಲಿದ್ದು ಉತ್ತರದಲ್ಲಿ ಹತ್ತಲು ಮೆಟ್ಟಿಲುಗಳ ವ್ಯವಸ್ಥೆ ಇದೆ. ಬನ್ನಿ ಹತ್ತಣ. ವಾವ್, ಯಪ್ಪ ಇಷ್ಟು ದೊಡ್ಡ ಈಜುಕೊಳನ ಸ್ನೇಹಿತರೆ. ಏನಿದು ಇಷ್ಟೊಂದು ದೊಡ್ಡ ಈಜುಕೊಳನ. ಸಾರ್ವಜನಿಕ ಈಜುಕೊಳದ ಪಕ್ಕದಲ್ಲೇ ನಾವೊಂದು ಮಂಟಪವನ್ನು ಕಾಣ್ಬೋದು. ಬನ್ನಿ ಆ ಮಂಟಪ ಹೇಗಿದೆ ಅಂತ ನೋಡೋಣ. ಇಷ್ಟೊಂದು ದೊಡ್ಡ ಈಜುಕೊಳನ ನಾನು ಲೈಫಲ್ಲೇ ಎಲ್ಲೂ ನೋಡಿಲ್ಲ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ನಾರ್ಮಲ್ ಬಾವಿಗಳಲ್ಲಿ ಈಜು ಕಲಿತಾ ಇದ್ವಿ. ನೋಡಿ ಆ ಈಜುಕೊಳ ಅಂತ ಇದು. ಬನ್ನಿ ನಿಮಗೆ ಇಲ್ಲಿನ ಮಂಟಪ ತೋರಿಸ್ತೀನಿ ಹೇಗಿದೆ ಅಂತ. ಈ ಕಲ್ಲಿನ ಮಂಟಪದಲ್ಲಿ ಏನಿತ್ತಂತ ಗೊತ್ತಿಲ್ಲ. ಸ್ನೇಹಿತರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ ವಿಜಯನಗರ ಸಾಮ್ರಾಜ್ಯ ಎಷ್ಟು ದೊಡ್ಡದಾಗಿ ವಿಶಾಲವಾಗಿತ್ತು ಅನ್ನೋದಕ್ಕೆ ನೋಡಿ ಇಲ್ಲಿನ ಗೋಡೆಗಳೇ ಚೆಲ್ತವೆ. ಮುಂದಿನ ಭೂಗತ ಶಿವ ದೇವಾಲಯದ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.